ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಮಾತನಾಡುವ ನಡೆದಾಡುವ ದೇವರು, ಪರಮ ಆರಾಧ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಇಂಚಲದ ಪರವಾಸಿ ಸದ್ಗುರುವಿನ ಪವಿತ್ರ ಚರಣಾರವಿಂದಗಳನ್ನು ಏನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಬಸವಾದಿ ಶ್ರೀ ಶಿವಶರಣರ ಪವಿತ್ರ ಪಾದಗಳಲ್ಲಿ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ, ಈ ಒಂದು ಮಠದ ಸಂಸ್ಥಾಪಕರು, ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಅನಂತ ಕರುಣಾಮೂರ್ತಿಗಳು ಆಗಿರುವ ಪೂಜ್ಯರ ಶ್ರೀ ಚರಣಗಳಲ್ಲಿ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ, ಈ ಒಂದು ಶುಭ ಸಂಜೆಯ ಪವಿತ್ರವಾದ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಲ್ಲಿ ಕೂಡ ಅನಂತ ಶರಣಾರ್ಥಿಗಳು. ಇವತ್ತಿನ ದಿವಸ ಹರನ ಅಡಿ ಹಿಡಿ ಅಂದರೆ ನಿಜಗುಣ ಶಿವಿಗಳು, ಲೋಕ ಕಲ್ಯಾಣ ಚಿಂತಕರಾಗಿರುವಂಥ ಶ್ರೀಮ ನಿಜಗುಣ ಶಿವಿಗಳಿಂದ ವಿರಚಿಸಲ್ಪಟ್ಟಿರುವಂಥ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಒಂದು ವಾಕ್ಯ, ನಿನ್ನಿನ ದಿವಸ ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡುವಂತ ಹೇಳ್ಕೊಂಬಂದ್ರು. ಇವತ್ತ ಹರನ ಅಡಿ ಹಿಡಿ, ಹರನ ಅಡಿ ಹಿಡಿ ಅಂತಂದ್ರೆ ಹರನ ಪಾದಗಳನ್ನ ಹಿಡಿ ಅಂತ, ಪರಮಾತ್ಮನ ಚರಣಗಳನ್ನ ಹಿಡಿ ಅಂತ ಹೇಳ್ತಾರ ಅವ್ರು. ನೀವೆಲ್ಲ ಹೇಳ್ತೀರಿ ಪರಮಾತ್ಮನ ಚರಣ ಹಿಡಿ ಅಂತ ಹೇಳಿ, ಅವ್ರಿಗೆ ಬರ್ತಾರನ್ನ ಪರಮಾತ್ಮ ಬರ್ತಾನ ಹಿಡಿಯಾಕ ಅಂತ ಅನ್ಬೋದು ನೀವು. ಯಾಕ? ಪರಮಾತ್ಮ ಎಲ್ಲ ಕಡೆ ಇದಾನ, ಪರಮಾತ್ಮ ಇಲ್ಲದ ಜಗಾನೇ ಇಲ್ಲ, ಎಲ್ಲ ಕಡೆಯೂ ಪರಮಾತ್ಮ ತುಂಬಿ ತುಳುಕ್ತಾನಂದಾಗ ಹಂಗಾರೆ ಹೆಂಗ್ ಹಿಡಿದ್ರಿ ಅನಿಸ್ಬೋದು. ಆ ಪರಮಾತ್ಮನ ಚರಣಗಳನ್ನ ಹಿಡಿ ಅಂದ್ರೆ ಏನು? ಭಕ್ತಿ ಮಾಡುವಂತ ಅರ್ಥ. ಚರಣಗಳ ಭಕ್ತಿ ಮಾಡ್ಬೇಕು. ಪರಮಾತ್ಮನ ಉಪಕಾರ ಭಾಳ ಆಗೈತಿ ನಮಗ್ ಎಲ್ಲರಿಗೂ. ಈ ದೇಹವನ್ನ 3.5 ಮಣ ಶರೀರ, ಅದ್ರಾಗ ಮನುಷ್ಯ ಜನ್ಮವನ್ನ ಕೊಟ್ಟಾನಲ್ಲ, ಅದು ದೊಡ್ಡ ಉಪಕಾರ ಪರಮಾತ್ಮಂದು. ಅಂತ ಪರಮಾತ್ಮನ ಉಪಕಾರವನ್ನ ತೆಗೆದುಕೊಂಡು ಅವನ ಸ್ಮರಣ ಮಾಡ್ಲಿಲ್ಲಪ್ಪ, ಅವನ ಭಕ್ತಿ ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ತದ? ವ್ಯರ್ಥ ಆಗ್ತದ. ಮನುಷ್ಯ ಜನ್ಮ ತಗೊಂಡು ಬಂದ್ರು ಕೂಡ ನಾವು ಯಾವ ಪರಮಾತ್ಮನ ಉಪಕಾರದಿಂದ ಈ ಭೂಮಿಗೆ ಬಂದೇವಿ, ಆ ಪರಮಾತ್ಮನ ನಾವು ಮರ್ತು ಬಿಟ್ಟಿವಿ ಅಂತಂದ್ರೆ ಎಷ್ಟೊಂದು ಹಾಸ್ಯಾಸ್ಪದ, ಹೌದಿಲ್ರಿ? ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಪರಮಾತ್ಮ ಸ್ಮರಣ ಮಾಡ್ಬೇಕು, ಅವನ ಭಕ್ತಿ ಅನ್ನುವಂಥದ್ದು ಮಾಡ್ಬೇಕು. ನಾವೆಲ್ಲರೂ ಪರಮಾತ್ಮನ ಅನುಗ್ರಹದಿಂದ ಬಂದಿವಿ. ಮೊಟ್ಟ ಮೊದಲಿಗೆ ಶಾಸ್ತ್ರದಲ್ಲಿ ಕೃಪಾ ಚತುಷ್ಟಯಗಳು ಅಂತ ಬರ್ತಾವ. ಕೃಪಾ ಚತುಷ್ಟಯಗಳು ಅಂತಂದ್ರೇನು? ಮೊಟ್ಟ ಮೊದಲಿಗೆ ಈಶ್ವರ ಕೃಪಾ, ಈಶ್ವರ ಕೃಪಾ, ವೇದ ಕೃಪಾ, ಗುರು ಕೃಪಾ, ಅಪನ ಅಂತಃಕರಣ, ನಮ್ಮ ಅಂತಃಕರಣ ಕೃಪಾ ಅಂದ್ರೆ ಮೊಟ್ಟ ಮೊದಲಿಗೆ ಈಶ್ವರ ಕೃಪಾದಾಗ ಮನುಷ್ಯ ದೇಹ ತಗೊಂಡ್ ಬಂದೀವಿ. ಆಮೇಲೆ ಗುರುವಿನ ಕೃಪಾ, ಗುರು ನಮಗ ಸ್ವ ಅನುಭವ ಯುಕ್ತಿಗಳಿಂದ ಏನ್ ಹೇಳ್ತಾನಲ್ಲ, ಹೇಳಿದ್ದ ಹೇಳುವಂತ ಹೇಳ್ತಾರ, ನಮ್ಗೆ ತಿಳಿಸ್ಕೊಡ್ತಾರಲ್ಲ, ಅದಕ್ಕಾಗಿ ಗುರುವಿನ ಕೃಪಾ ಆಗ್ಬೇಕು. ಆಮೇಲೆ ವೇದ ಕೃಪಾ, ವೇದ ಕೃಪಾ ಅಂತಂದ್ರೆ ನಾ ಹೇಳ್ತಕ್ಕಂಥ ಅವ್ರು ಏನೇ ಹೇಳಿ ವೇದ ಶಾಸ್ತ್ರಗಳನ್ನ ನಮ್ಮ ಅನುಭವ, ತಮ್ಮ ಸ್ವಯುಕ್ತಿ ಅನುಭವದಿಂದ ಹೇಳ್ತಾರ ಅವ್ರು. ಅಂದ್ರ ತಮ್ಮ ಅನುಭವ ತಗೊಂಡು, ಶಾಸ್ತ್ರದಲ್ಲಿ ತಗೊಂಡು ಎಲ್ಲ ತಿಳಿಲಿ ಅನ್ನುವಂತ ಒಂದು ಕರುಣಾದಿಂದ ಹೇಳ್ತಾರಲ್ಲ, ಆ ಕರುಣಾದಿಂದ ಹೇಳ್ತಕ್ಕಂಥ ಎಲ್ಲ ವೇದ ಶಾಸ್ತ್ರ ನಮ್ಗೆ ತಿಳಿಯಾಕತ್ತಿತ್ತು ಅಂತಂದ್ರೆ ವೇದ ಕೃಪಾ ಆಗಿದೆ ಅಂತ ತಿಳ್ಕೊಬೇಕು. ಆಮೇಲೆ ಇಷ್ಟೆಲ್ಲ ಅನುಕೂಲ ಇದ್ರು ಕೂಡ ಮನಸ್ಸನ್ನ ಇರ್ಲಿಕ್ಕಂದ್ರೆ ಏನ್ ಮಾಡೋದು? ಗುರುಗಳು ಇದ್ರು, ವೇದನೆ ಹೇಳ್ತಿದ್ರು, ವಾತಾವರಣ ಚಲೋ ಇತ್ತು, ಎಲ್ಲ ಇತ್ತು, ಆದ್ರೆ ಅಲ್ಲಿ ಹೋಗಿ ಕುಂಡ್ರಾಕ್ ನಾ ಮನಸ್ಸೇ ಇರ್ಲಿಲ್ಲ ಅಂದ್ರೆ ಅದು ಬೇಕಲ್ಲ, ಕೃಪಾ ಬೇಕಲ್ಲ, ಮನಸ್ಸಿಂದನೂ ಬೇಕಲ್ಲ. ಅದಕ್ಕ ನಮ್ಮ ಅಂತಃಕರಣ ಕೃಪಾನು ಬೇಕು, ನಮ್ಮ ಮನಸ್ಸಿನ ಕೃಪಾನು ಬೇಕಂತ. ನೀವೆಲ್ಲ ಇಲ್ಲಿ ಬಂದ್ ಕೂತಾರ ಯಾಕ? ನಿಮ್ ಮನಸ್ಸು ಹೇಳೈತಿ ಇಲ್ಲಿ ಬಂದ್ ಕುಂಡ್ರಿ ಅಂತ ಬಂದಿರಿ. ಹಂಗ ವೇದ ಶಾಸ್ತ್ರವನ್ನೆಲ್ಲಾ ಅನುಕೂಲ, ವಾತಾವರಣ ಅನುಕೂಲ ಇತ್ತು, ಗುರುಗಳು ಇದ್ರೆಲ್ಲ ಚಲೋ ಹೇಳ್ತಿದ್ರೆಲ್ಲ ಬರೋಬರಿ ಇತ್ತು. ಮತ್ ಮನಸ್ಸಿನ ಕೃಪಾನ ನಾವು ಹೋಗ್ಬಾರಪ್ಪ ಇಲ್ಲಿ ಅಂತ ಬಂತಂದ್ರೆ ಏನ್ ಮಾಡೋದು? ವ್ಯರ್ಥ ಆಗ್ತದೆ. ಅದಕ್ಕೆ ಮನಸ್ಸಿಂದು ಕೃಪಾ ಬೇಕು ಅಂತ ಹೇಳ್ತಾರ. ಅದಕ್ಕ ಮೊಟ್ಟ ಮೊದ್ಲಿಗೆ ಇಲ್ಲೇನು? ಈಶ್ವರ ಕೃಪಾ ಆದ್ರ ಮನುಷ್ಯ ದೇಹ ಬಂದದಲ್ಲ, ಅವನದು ಭಾಳ ಅಂದ್ರೆ ಭಾಳ ಉಪಕಾರ ಅದ. ಅದಕ್ಕೆ ಮರೆತು ಕೂಡಿರ್ಬಾರ್ದು. ಹಂಗಾರೆ ಏನ್ ಮಾಡ್ಬೇಕ್ರಿ? ಭಕ್ತಿ ಮಾಡ್ಬೇಕು, ಸ್ಮರಣ ಮಾಡ್ಬೇಕು. ಅವನ ಚರಣ ಅಂತಂದ್ರೆ ಚರಣ ಸ್ಮರಣ ಮಾಡ್ಬೇಕು ಅಂತ. ಭಕ್ತಿ ಅನ್ನುವಂಥದ್ದು ಯಾವಾಗ್ಲೂ ಮಾಡ್ತಾ ಇರ್ಬೇಕು. ಪರಮಾತ್ಮ ನಮ್ಮ ಎಲ್ಲಾರು ಹುಟ್ಟಿಸ್ಬೇಕಾದ್ರೆ ಒಂದು ವಿಚಾರ ಮಾಡಿದಂತ, ಎಲ್ಲ ಸೃಷ್ಟಿ ಉತ್ಪತ್ತಿ ಮಾಡಿದಂತ, ಎಲ್ಲ ಸೃಷ್ಟಿ ಉತ್ಪತ್ತಿ ಮಾಡಿ ಎಲ್ಲ ಜೀವಿಗಳನ್ನು ಉತ್ಪತ್ತಿ ಮಾಡಿದಂತ, ಎಲ್ಲ ಮಾಡಿನ ಕರೆ ಐತಿ. ನನ್ನ ಗುರುತು ಹಿಡಿತಕ್ಕಂಥ ಒಂದು ಜೀವಿ ನಾವು ಉತ್ಪತ್ತಿ ಮಾಡ್ಲಿಲ್ಲಲ್ಲ, ಹುಟ್ಟಿಸ್ಲಿಲ್ಲಲ್ಲ ಅಂತ ಚಿಂತೆ ಆತಂತ ಪರಮಾತ್ಮನಿಗೆ.
ಆವಾಗ ಏನ್ ಮಾಡಿದ ಮನುಷ್ಯ ಈ ಗೊಂಬೆ ಐತಲ್ಲ ಹಿಂಗ ಮನುಷ್ಯ ದೇಹ ಹಿಂಗೊಂದ್ ಗೊಂಬೆ ಮಾಡಿದಂತ ಆ ದಡ್ಡನ ಬಿತ್ತಂತ್ರ ತೆಳಗ ಬಿದ್ದ ಕೂಡಲೇ ಏನ್ ಮಾಡಿದ ಪರಮಾತ್ಮ ಎಲ್ಲ ಇವನ ಹಿಂಗಾತನೇ ಇದು ಅಂತ ಹೇಳಿ ಏನ್ ಮಾಡಿದ ಪರಮಾತ್ಮ ಬ್ರಹ್ಮರಂಧ್ರ ಛೇದಿಸಿ ಒಳಗ್ ಬಂದ್ ಕೂತತ್ ನೋಡ್ರಿ. ಅಂದ್ರೆ ಬ್ರಹ್ಮರಂಧ್ರ ಗೊತ್ತಲ್ಲ ನಿಮಗ, ಕೂಸು ಸಣ್ಣ ಕೂಸು ಇರ್ತಾವಲ್ಲ ನೆತ್ತಿಗೆ ತಗ್ ಬಿದ್ದಿರ್ತೈತಿಲ್ಲ ಅದಕ್ಕೆ ಎಣ್ಣೆ ಹಾಕಿ ಗಟ್ಟಿ ಮಾಡಿರ್ತೀರಿ ನೋಡಿ ನೀವು, ಮಾಡಿರ್ತೀರಲ್ಲ. ಹಾ, ಆದ್ರ ಆ ಪರಮಾತ್ಮ ಏನ್ ಮಾಡಿದಾನ್ರಿ ಬ್ರಹ್ಮರ ಛೇದಿ ನಡು ನೆತ್ತಿ ಛೇದಿಸಿ ಒಳಗ್ ಬಂದ್ ಕುಂತಂತ. ಆವಾಗ ಅಗಳಾಡಕ್ ಚಲೋ ಆತಂತ್ರಿ. ಇದು ಅಗಳಾಡಕ್ ಚಲೋ ಆಯ್ತು. ಆ ಆ ಹೊತ್ತಿಗೆ ಹಂಗಾರ ನಾವ್ ಯಾರ ಅಂದಂಗಾತ ಈಗ ನಾ ಪರಮಾತ್ಮ ಸ್ವರೂಪ ಅಂತ ನಾವೆಲ್ಲಾರ ಯಾರ ಪರಮಾತ್ಮ ಸ್ವರೂಪ ಅದೇ. ನಾವ್ ಈಗ ಕರೆ ಮರ್ತ್ ಕೂತೇವು. ಏನಂತೀರಿ ನೀವೀಗ? ನೀವ್ ಪರಮಾತ್ಮದ ನಾಯಿನ ಅಂತ ತಿಳ್ಕೊ. ಏನ್ರಿ ಅಮ್ಮಾರ ನೀವ್ ತಲಿ ಕೆಟ್ಟದಂತೀರಿ ನೀವು, ಹೌದಿಲ್ಲ? ಯಾಕಂದ್ರ ನಾವ್ ಹೆಂಗ್ ಪರಮಾತ್ಮಕ್ಕೇವು? ನಾವೆಲ್ಲ ಕೆಲಸ ಕಾರ್ಯಗಳು ಮಾಡ್ತೇವ್, ನಾವ್ ತಿಂತೇವ್ ಉಣ್ತೇವ್ ಅಡ್ಡಾಡ್ತೇವ್ ಏನೆಲ್ಲ ಅಂತೇವು. ನಾವ್ ಹೆಂಗ್ ದೇವ್ರ ಹಾಕ್ಯವು ಅಂತ ನೀವ್ ಅಂತೀರಿ. ಆದ್ರೆ ಶಾಸ್ತ್ರ ಪ್ರಕಾರವಾಗಿ ನಾವೆಲ್ಲಾರು ಪರಮಾತ್ಮ ಸ್ವರೂಪನೇ. ನಮ್ಮಲ್ಲಿ ಆತ್ಮ ಐತಿಲ್ಲ, ಮತ್ತ ಆತ್ಮ ಪರಮಾತ್ಮ ಅದಾನಿಲ್ಲ ಮತ್ತೆ ಮತ್ ದೇವ್ರಿಂದ ಮತ್ತೆ ನೀವೇನು ಮತ್ ದೇವನ ಅನ್ನಕ್ ಬರಂಗಿಲ್ಲ. ಅಂದ್ರೆ ನಾವೆಲ್ಲ ಪರಮಾತ್ಮನ ಸ್ವರೂಪನೇ ಇದೀವಿ. ಆ ಅರಿವೇನ್ ಐತಲ್ಲ ನಾವೆಲ್ಲ ತಿಳ್ಕೊತೀವಿಲ್ಲ. ನಾವು ಪರಮಾತ್ಮ ಇಡೀ ವಿಶ್ವದ ಎಲ್ಲ ತಿಳ್ಕೊತಾನ, ನಮ್ ಸುತ್ತಮುತ್ತಿನ ತಿಳ್ಕೊತೀವಿಲ್ಲ. ನಾವು ಅರಿವು ಐತಿಲ್ಲ ನಮಗ. ಮತ್ತ ಆ ಅರಿವು ಯಾರ್ದದ? ಪರಮಾತ್ಮಂದನೇ ಅರಿವು ಅದು. ಆಗು ಹೋಗುಗಳು ನೋಡ್ತೀವಿಲ್ಲ ನಾವು. ನೋಡ್ರಿ ಈಗ ನಾವು ಕಣ್ಣಿಂದ ನೋಡುದು ದೃಶ್ಯ ನೋಡ್ತೇವಿ, ಕಿವಿಯಿಂದ ಕೇಳ್ತಕ್ಕಂಥ ಎಲ್ಲ ಕೇಳ್ದು ಹೇಳ್ತೇವಿ, ನಡೆದ ಹೋಗುದು ಬರೋದು ಕೇಳಿ ನೋಡ್ಕೋತೇವಿ, ಕೈಯಿಂದ ಕೊಡ್ತಗಳು ವ್ಯವಹಾರ ಮಾಡ್ತೇವಿ, ಮಾತನಾಡೋದು ಕೆಲಸ ಮಾಡ್ತೇವಿ, ಊಟ ಮಾಡೋ ಕೆಲಸ ಮಾಡ್ತೇವಿ, ಎಲ್ಲ ವ್ಯವಹಾರ ಮಾಡ್ತೇವಿ. ಮಾಡಿದ್ನ ತಿಳಿದು ಮಾಡ್ತೇವೋ ಏನ್ ತಿಳಿಲಾರ್ದ ಮಾಡ್ತೇವೋ? ತಿಳಿದ ಮಾಡ್ತೇವಿಲ್ಲ. ಮತ್ ತಿಳಿಯೋದಂದ್ರೆ ಯಾರ್ದದ? ಅದ ಪರಮಾತ್ಮಂದು. ಆ ಪರಮಾತ್ಮ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಜ್ಞಾನ ಕೊಟ್ಟು ವಿವೇಕ ಜ್ಞಾನವನ್ನು ಕೊಟ್ಟು ನೋಡ್ರಿ ನೀವು ನಮಗ. ಅದಕ್ಕ ಮನುಷ್ಯ ಜನ್ಮ ಶ್ರೇಷ್ಠ ಅಂತಂದ್ರು ಅವರು. ಜಂತುನಾಂ ನರಜನ್ಮ ದುರ್ಲಭಂ ಅಂತಂದ್ರು. ಎಲ್ಲಾ ಸಚರಾಚರ ಪ್ರಾಣಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುಷ್ಯ ದೇಹ ಅಂತೇಳಿ. ಯಾಕೆ ಎಲ್ಲಾ ಪ್ರಾಣಿಗಳಿಗೆ ಎಲ್ಲಾ ನಾಲಿಗಿದ್ರು ವಾಕ್ ಅನ್ನಂತ ಇಲ್ಲ, ಮಾತಾಡ ಶಕ್ತಿ ಇಲ್ಲ. ಈಗ ನೋಡ್ರಿ ಆನೆಸ್ಟ್ ನಮಗ್ ಬಲ ಐತೇನ? ಇಲ್ಲ. ಮನುಷ್ಯ ಶ್ರೇಷ್ಠ ಅಂದ್ರು. ಶಿವದ ಗರ್ಜನೆ ಮಾಡ್ರಿ ಇಡೀ ವನ ಎಲ್ಲ ಪ್ರತಿಧ್ವನಿ ಆಕೈತಂತ. ಅಂತ ಧ್ವನಿ ಐತೇನ? ಧ್ವನಿ ಇಲ್ಲ ಅಂದ್ಕೂಲೆ ಧ್ವನಿ ವರ್ಧಕ್ ಇಡ್ತಾರ, ಸ್ಪೀಕರ್ ಇಡ್ತಾರ, ಹೌದಿಲ್ರಿ? ಮತ್ತ ಅಂದಾಗ ಇವನಂತಿಕ್ಕಂತ ಬಲಶಾಲಿ ಏನ್ ಇಲ್ಲದೇ ಇದ್ರು ಕೂಡ ಒಂದು ಪರಮಾತ್ಮ ವಿಶೇಷ ಕೊಟ್ಟಾನ. ಪರಮಾತ್ಮ ಮನುಷ್ಯನ್ ಏನ್ ಕೊಟ್ಟಾನ್ರಿ? ಬುದ್ಧಿಶಕ್ತಿ. ಬುದ್ಧಿಶಕ್ತಿ ಐತಲ್ಲ, ಇದು ಒಳ್ಳೇದು, ಇದು ಕೆಟ್ಟ, ಇದು ಧರ್ಮ, ಇದು ಅಧರ್ಮ, ಇದು ಸತ್ಯ, ಇದು ಮಿಥ್ಯ, ಇದು ಸುಳ್ಳ, ಇದು ಕರೆ ಗೊತ್ತಾಕತಿಲ್ಲ ನಮಗ. ಇವ್ ನಾವು ತಿಳ್ಕೊತೀವಂತಂದಾಗ ಇವನ್ನೆಲ್ಲಾ ವಿವೇಕ ಯಾರು ಕೊಡ್ತಾರೋ ನಮಗ? ಆ ಭಗವಂತ ಕೊಟ್ಟಾನ. ಆ ಪರಮಾತ್ಮನ ನಮಗ್ ಕೊಟ್ಟಿದಾನಪ್ಪ ಅಂತಂದಾಗ ಪರಮಾತ್ಮ ಸ್ಮರಣ ಮಾಡ್ಬೇಕು ಬೇಡ? ಅವನ್ ಭಕ್ತಿ ಮಾಡ್ಬೇಕೋ ಬೇಡ? ಇಷ್ಟೆಲ್ಲಾ ಸುಂದರವಾಗಿರ್ತಕ್ಕಂಥ ದೇಹ ಕೊಟ್ಟಿದೀಯ, ಒಂದ್ ಒಳ್ಳೆ ಬುದ್ಧಿಶಕ್ತಿ ಕೊಟ್ಟಿದೀಯ, ಇಷ್ಟೆಲ್ಲ ನಮಗ್ ಮನಸ್ಸು ಚಲೋ ಕೊಟ್ಟಿದಿ, ಇಷ್ಟೆಲ್ಲ ನಮಗೆಲ್ಲ ಕೊಟ್ಟು ಕೂಡ ನಾವ್ ನಿನ್ನ ಸ್ಮರಣ ಮಾಡ್ಲಿಲ್ಲಪ್ಪ, ನಿನ್ ಭಕ್ತಿ ಮಾಡ್ಲಿಲ್ಲ ಅಂದ್ರ ಪರಮಾತ್ಮ ಅಂತಾನು ಇನ್ನೊಂದ್ಸಲ ನಿನ್ ಕೊಡ್ತೇನೆ ಬಾ ನಿನ್ ನರದೇಹ ಅಂತಾನ. ಕೊಟ್ಟಾನ ಮತ್ತ ಅವ್ ನಮಗ ಇದೊಂದ್ ಸಲ ಕೊಟ್ಟ ಸಿಕ್ಕತ್ ಕೈಯಾಗ. ಈಗ ನಾವ್ ಏನ್ ಮಾಡೋದು? ನಮ್ ಜನ್ಮ ಧನ್ಯ ಮಾಡ್ಕೊಳ್ಳೋದ, ಪರಮಾತ್ಮ ಸ್ಮರಣ ಮಾಡೋದೈತಿ, ಪರಮಾತ್ಮನ ಭಕ್ತಿ ಮಾಡೋದದ. ಮತ್ ಈಗೆಲ್ಲ ಕೊಟ್ಟಾಗ ಮೋಜ್ ಮಜಾ ಇದೇನ್ ಬಿಡ್ರಿ ಅಮ್ಮಾರ, ಇದೊಂದ್ ಜನ್ಮ ಹೆಂಗಾರ ಮೋಜ್ ಮಜಾ ಮಾಡಿ ಹೋದ್ರಾತು, ಮುಂದಿನ ಜನ್ಮ ಸಿಕ್ಕ್ರಿ ಏನಾರ ಪರಮಾತ್ಮ ಒಲಿಸಿರಾತು, ನೆನಪಾಡಕ್ ಬಂದಿದ್ ಬಿಡಂತೀರಿನ? ಮುಂದ್ ಇದ ಜನ್ಮ ಸಿಗ್ತತಿ ಯಾವ ಗ್ಯಾರಂಟಿ? ಮನುಷ್ಯ ದೇಹ ಸಿಗ್ತತ್ ಅಂತ ಹೆಂಗ್ ಹೇಳಕ್ ಬರ್ತೈತಿ? ಇದ ಊರಾಗ ಹುಡ್ತಿರಂತ ಹೆಂಗ್ ಹೇಳಕ್ ಬರ್ತೈತಿ? ನೋ ಗ್ಯಾರಂಟಿ. ಪರಮಾತ್ಮ ಏನ್ ಮಾಡಿದಾನ್ರಿ ಇದ್ರ ಮ್ಯಾಗ? ಎಲ್ಲರೂ ಇದ್ರ ಮ್ಯಾಲ ಏನ್ ಕಳ್ಸ್ಯಾನ? ನೀವ ರೆಡಿ ಮಾಡಿರ್ತಕ್ಕಂತ ಒಂದ್ ರೇಡಿಯೋ ತಗೋರಿ, ಫೋನ್ ತಗೋರಿ, ಟಿವಿ ತಗೋರಿ, ಒಂದ್ ಫ್ರಿಜ್ ತಗೋರಿ, ಏನೋ ತಗೋರಿ, ನೀವು ಅವಕ್ಕೆಲ್ಲ ಗ್ಯಾರಂಟಿ ಕೊಡ್ತಾರ. ಗ್ಯಾರಂಟಿ ಕಾರ್ಡ್ ಕೊಡ್ತಾರಿಲ್ಲ ನೀವು, 6 ತಿಂಗಳಿಗೋ ವರ್ಷಕ್ಕೋ ತಗೊಂಬರ್ರಿ ಮಾತ್ರ ರಿಪೇರಿ ಮಾಡ್ಕೊಡ್ತೇವ ಅಂತಾರ. ಅದು ಇದು ಬಿಡ್ರಿ ನೀವು, 6 ತಿಂಗಳಿಗೆ ಹರಿದು ಹೋಗ್ತಾ ಚಪ್ಪಲಿಸದ ಈಗ ಕಾರ್ಡ್ ನೋಡ್ರಿ. 6 ತಿಂಗಳ ಹರಿದು ಅಂದ್ರೆ ಪುಕ್ಕಟ್ಟ ಹಚ್ಕೊಡ್ತಾವ ಬೇಡ ಅಂತಾರ ಅವ್ರು, ಫ್ರೀಯಾಗಿ ಹಚ್ಕೊಡ್ತೇವ ಅಂತಾರಿಲ್ಲ. ಮತ್ ಹಿಂಗಿರುವಾಗ ಅಷ್ಟೊಂದು ಅವಕ್ ಗ್ಯಾರಂಟಿ ಐತಿ.
ಈ ಮನುಷ್ಯನ ಗ್ಯಾರಂಟಿ ಅಲ್ಲ. ನೀರ ಮೇಲಿನ ಗುರುಳಿ ನಿಜವಿಲ್ಲೋ ಹರಿಯೇ ದಾಸರಾಡಿದ್ರು. ನೀರ ಮೇಲಿನ ಗುರುಳಿಗೆ ಎಷ್ಟು ಅಸ್ಥಿರ ಐತಿ ನೋಡು, ಅಷ್ಟು ಅಸ್ಥಿರ. ಅದಕ್ಕಿಂತಲೂ 10 ಪಟ್ಟು ಮೊದಲಕ್ಕ ಇದು ಅಸ್ಥಿರವಾಗಿರ್ತಕ್ಕಂಥದ್ದು ಐತಿ ಈ ದೇಹ. ಇವತ್ತು ಕುಂತಾವ ನಾ ಏನ್ರಿ ಹಿಂಗ ಕೂತಿದ್ರಿ ಹಿಂಗ ಹೋದ್ರಿ ಅಂತಿರಲ್ಲ. ಮೊನ್ನೆ ಹಿಂಗ ಕುರ್ಚಿ ಮೇಲೆ ಕೂತಾನ, ಏನೋ ಓದಾಕತ್ತಾನ, ವಾಟ್ಸಪ್ ಅಂತಿತ್ತು ಎಲ್ಲಾ ಕಡೆ. ಹಿಂಗ ಓದಾಕದ ಭಾಷಣದಾಗ ನಿಂತಾನ, ಭಾಷಣ ಏನು ಹೇಳಾಕತ್ತಾನ, ದುಮ್ಕಾಸ್ ಬಿದ್ದ ಬಿಟ್ಟ, ಮುಕ್ಕರ್ಸ್ಕೊಂಡ್ ಸತ್ತ ಹೋಗ್ಬಿಟ್ಟವ. ಅಂದ್ರ ಅಷ್ಟು ನಶ್ವರ ಐತೆ ಅಂತಿ ದೇಹ. ಈ ಸದ್ಯ ಕಪ್ಪು ಬಸಿ ಚಾ ಕುಡ್ದಕ 1 ಕಪ್ ಚಾ ಪೂರ್ತಿ ಕುಡಿತಾನ, ನೇಮ್ ಇಲ್ಲ. 1 ಕಪ್ ಚಾ ಕುಡಿಯಾಕತ್ತ ಅರ್ಧ ಕಪ್ ಆ ಕಪ್ನ್ಯಾಗ ಐತಿ, ಒಬ್ಬ ಪ್ಲೇಟ್ನ್ಯಾಗ ಒಂದು ಸ್ವಲ್ಪ ಐತಿ, ಅಟ್ ಕುಡ್ದಂತ ಪ್ಲೇಟ ಬಿತ್ತು ಕೆಳಗ. ಎಷ್ಟ್ ನಶ್ವರ ನೋಡ್ರಿ. ಯಾವ್ದು ಶಾಶ್ವತ ಇಲ್ಲ ಅಂತ. ಇಷ್ಟು ನಶ್ವರವಾಗಿರ್ತಕ್ಕಂಥ ಈ ದೇಹದಲ್ಲಿ ಕುಂತ್ಕೊಂಡು ನಾವು ಏನ್ ಮಾಡತ್ತೀವಿ? ಪರಮಾತ್ಮನ ಸ್ಮರಣ ಮಾಡ್ಬೇಕು ಅನ್ನೋ ಜ್ಞಾನ ಬೇಕು ಬೇಡ? ಹೌದಿಲ್ಲ? ಹೋಗುತ್ತಿದೆ ಕಾಯಿ ವ್ಯರ್ಥ, ಇದರಲ್ಲಾಗವ ತಿಳಿದವನು ಯೋಗಿ ಸಮರ್ಥ. ಹಂಗ ಹೊಡಿತಪ್ಪ ಆಯುಷ್ಯ. ಉದಯಸ್ತಮಾನ ಎಂಬ ಕುಳಗದಲ್ಲಿ ಆಯುಷ್ಯ ಎಂಬ ರಾಶಿಯ ನಡೆಯರು. ರಾಶಿ ತೀರದ ಮುನ್ನ ಏನ್ ಮಾಡಿ ಪೂಜಿಸು ನಮ್ಮ ಕೂಡ್ಲ ಸಂಗಮ ದೇವನ. ಬಸವಣ್ಣವ್ರು ಹೇಳ್ಕೊಂಬರ್ತಾರ ಏನಂತ, ಆ ರಾಶಿ ಉದಯ ಹೊಂಟಿತ್ತು ಮುಂಜಾನೆ, ಈಗ ಹೊತ್ತು ಹೋಗೈತಿ, ಹೊತ್ತು ಎರಿತು ಹೊತ್ತು ಮುನಿಗೈತಿ. ಈಗ ಹೆಂಗ್ ಹೋಗೈತಿರ ಅದ? ಹೆಂಗ್ ಹೋಗಿತ್ ಹೇಳ್ರದ? ಹೆಂಗ್ ಬಂದಿತ್ತ ಹಂಗ ಹೋಗಿತ್ತಂದ್ರನ? ಅದೆಲ್ಲ ಹೆಂಗ್ ಹೋಗೈತಪ್ಪ ಅಂತ ಕೇಳಿದ್ರ, ನಮ್ಮ 1 ದಿವ್ಸದ ಆಯುಷ್ಯ ತಗೊಂಡ್ ಹೋಗೈತಿ. ಗೊತ್ತ ನಿಮಗ? 1 ದಿವ್ಸದ ಆಯುಷ್ಯ ಹೋಯ್ತು ಇವತ್ತ. ಇದು ಈ ಕಳೆದ್ ಹೋಗಿರ್ತಕ್ಕಂಥ ಆಯುಷ್ಯ ನಾಳೆ ಬರಂಗಿಲ್ಲ, ಹೋಯ್ತದ. ಇಲ್ರಿ 1 ದಿವ್ಸದ ಆಯುಷ್ಯ ತಗೋಬೇಕ. ಈ ಪ್ರತಿಯೊಂದು ಮಾರಿಗೆ, ಈ ಪ್ರತಿಯೊಂದನ್ನು ಮಾರಿ ತಗೊಂಡ್ಬರ್ತೇವ, ಬರ್ತದೇನ? ಈ ಪ್ರತಿಯೆಲ್ಲ ಕೂಡಿ ಮಾರಿದ್ರು ಕೂಡ ನಿಮ್ಮ ಆಯುಷ್ಯ ಇವತ್ತು ಹೊದದ್ ಬರಂಗಿಲ್ಲ. ಅಷ್ಟೊಂದು ಮಹತ್ವದ ಅದಕ್ಕೆ, ಅಷ್ಟು ಶ್ರೇಷ್ಠದ ಅಂದ್ರಕ್ಕೆ. ಅಷ್ಟಿದ್ರು ಕೂಡ ನಾವೇನ್ ಮಾಡತ್ತೇವಿ? ಮರ್ತ್ ಕುಂತೇವಿ. ಅದಕ್ಕೆ ನೀನ ಅದನ್ನ ಸ್ವಲ್ಪ ಸಮಯ ಏನ್ ಮಾಡುವಂತ ಕೇಳಿದ್ರ ಇಟ್ಟುಕೊಂಡು ಅದ್ರೊಳಗೆ ನೀ ಪರಮಾತ್ಮನ ಧ್ಯಾನ ಮಾಡು, ಜಪ ಮಾಡು, ಪೂಜೆ ಮಾಡು, ಭಕ್ತಿ ಮಾಡು. ಯಾಕಂದ್ರ ಇವತ್ ನೀ ಏನೇನು ಪುಣ್ಯದ ಕೆಲಸ ಮಾಡಿದಿ, ಏನೇನು ಪಾಪದ ಕೆಲಸ ಮಾಡಿದಿ, ಎಷ್ಟು ದೇವ್ರ ಸ್ಮರಣ ಮಾಡಿದಿ, ಎಷ್ಟೆಷ್ಟು ನಿಮ್ ಚಿತ್ರಗುಪ್ತರೆಲ್ಲ ಬರೆದು ಇಟ್ಟಿರ್ತಾರಂತ. ಅಂದಾಗ ನಾವ್ ಏನೇನು ಮಾಡಿದೇವಿ, ಏನೇನು ಬಿಟ್ಟಿದೇವಿ. ರಾತ್ರಿ ಮಲ್ಕೋತಿರ್ತೀರಲ್ಲ, ಹಾಸಿ ಮಲ್ಕೋತಿರ್ತೀರಲ್ಲ, ಕಣ್ ಮುಚ್ಕೊಂಡ್ರಿ. ಇವತ್ನ ಯಾರಿಗಾರ ಮೋಸ ಮಾಡಿನೇನು, ಯಾರಿಗಾರ ಕೆಟ್ಟ ಮಾಡಿದೇನೇನು, ಯಾರದಾರ ನಿಂದ ಮಾಡಿದೇನೇನು ಅಂತೂ ವಿಚಾರ ಮಾಡ್ರಿ. ಆಮೇಲೆ ಪರಮಾರ್ಥದಲ್ಲಿ ಪರಮಾತ್ಮ ಎಷ್ಟು ಸ್ಮರಣ ಮಾಡೀನಿ, ಎಷ್ಟು ಜಪ ಮಾಡಿದ್ನಿ, ಎಷ್ಟು ಧ್ಯಾನ ಮಾಡಿದ್ನಿ, ಎಷ್ಟು ನನ್ನ ಕೈಯಿಂದ ದಾನ ಧರ್ಮ ಪರೋಪಕಾರ ಆಯ್ತು ಅಂತ ವಿಚಾರ ಮಾಡ್ರಿ. ವಿಚಾರ ಮಾಡಿ ಮಲ್ಕೊಂಡ್ರದ್ ಎಷ್ಟಿದ್ರ ಎಷ್ಟು ನಿಮಗೆ ಲೆಕ್ಕ ಹೆಚ್ಚಾಕ ನೋಡ್ರಿ. ಅದ್ರಾಗ ಏನ ಒಳ್ಳೆ ಕೆಲಸ ಹೆಚ್ಚಾಕವೋ, ಕೆಟ್ಟ ಕೆಲಸ ಹೆಚ್ಚಾಕವೋ, ಅವ ಪರಮಾತ್ಮ ನಮ್ ಕೈಯಿಂದ ಒಟ್ಟ ಕೆಟ್ಟ ಕೆಲಸ ಮಾಡ್ಕೊಡಕ್ ಹೋಗ್ಬೇಡಪ್ಪ, ಒಳ್ಳೆ ಕೆಲಸ ಮಾಡುವಾಗ ನಮ್ ಸದ್ಬುದ್ಧಿ ಕೊಡೋದು ಪ್ರಾರ್ಥನೆ ಮಾಡಿ ಮಲ್ಕೋರಿ. ಎಷ್ಟ್ ಅಕ್ಕತಟ್ಟು ದೇವ್ರ ಧ್ಯಾನ ಮಾಡ್ರಿ. ಪರಮಾತ್ಮ ಭಗವಂತ ಈ ಜನ್ಮಿಗೆ ಇಂತ ಸುಂದರವಾಗಿರ್ತಕ್ಕಂಥ ದೇಹ ಕೊಟ್ಟಿದಿ, ಇಷ್ಟೆಲ್ಲ ಸುಖ ಸೌಕರ್ಯ ಕೊಟ್ಟಿದಿ, ನೀನ್ ಉಪಕಾರ ಬಾಳ ಐತಪ್ಪ, ನಿನ್ನ ಸ್ಮರಣ ಮಾಡ್ತೀನಿ ಅಂತ ಅಂದ್ ಮಲ್ಕೋರಿ. ಪರಮಾತ್ಮಂತಾನ ಕೊನೆಗೆ ಸಂಚಾನಕನು ಇಳಿದಿದ್ರು ಕೂಡ ಈ ಲಾಸ್ಟಿಗೆ ಮರ್ಕೊಳ್ಳೋತ್ತಿಗೆ ನಾ ಸ್ಮರಣ ಮಾಡಿರಲ್ಲ ಅಂತ ಆನಂದ ಆಕೈತೆ ಅವನಿಗೆ. ಮತ್ತ ಅವಾಗೂ ನಾವು ಕೆಲವು ಮಂದಿ ಹೆಂಗ ಗಿಡ ಕಡದ್ರ ಧಾಮದ್ ಬೀಳ್ತೈತಲ್ಲ, ಹೌದಿಲ್ರಿ? ಹೆಂಗ್ ಬೀಳ್ತೈತರ ಅದು ದಾಡ್ಡದ್ ಬೀಳ್ತೈತಲ್ಲ, ಹಂಗ ಅಪ್ಪನೆ ಹೋಗಿ ಮಕ್ಕೊಂಡ್ಬಿಟ್ರೆ ಏನ್ ಮಾಡೋದು? ಎಲ್ಲಿ ಸರಿ, ದೇವ್ರು ಬೇಡ ಜನರು ಬೇಡ ಅಂತೇಳಿ ಹಂಗ್ ಮಾಡ್ಬೇಡ್ರಿ. ಅದಕ್ಕೆ ನಾವ್ ಯಾವಾಗಲೂ ಈ ಮನುಷ್ಯ ದೇಹ ಅಂತ ಪರಮಾತ್ಮಂದು ದೇಹ ಅವನ ಉಪಕಾರಿದ ಕರುಣಾ ದೃಷ್ಟಿಯಿಂದ ಕರುಣೆಯಿಂದ ಕೊಟ್ಟಿರ್ತಕ್ಕಂಥದ್ದೈತಿ. ಅದು ಪರಮಾತ್ಮನ ಚರಣವನ್ನ ಹಿಡಿ ಅಂತಾರ ಅವ್ರು. ಹರನ ಅಡಿಬಿಡಿ. ಹರನ ಅಡಿ ಅಂದ್ರೆ ಪಾದ, ಹರ ಅಂದ್ರೆ ಪರಮಾತ್ಮ, ಅಡಿ ಅಂದ್ರೆ ಪಾದಗಳು, ಹಿಡಿ ಅಂದ್ರೆ ಭಕ್ತಿ ಮಾಡು, ಸ್ಮರಣೆ ಮಾಡು ಅಂತ ಹೇಳಿಕೊಂಡು ಬಂದಿದ್ದಾರೆ. ಅದ್ರ ಸಲುವಾಗಿ ಈ ಒಂದು ಯಾವಾಗಲೂ ಇದೇ ಜನ್ಮದಲ್ಲಿ ಪರಮಾತ್ಮನ ಸ್ಮರಣೆ ಮಾಡಿ ಧನ್ಯತ್ವ ಮಾಡ್ಕೊಳ್ಳುವಂತ ಸದ್ಬುದ್ಧಿ ಗುರುದೇವ ಕರುಣಿಸಲಿ ಅಂತ ಹೇಳ್ಕೊಂಡು ಹೇಳಿ ಇಷ್ಟು ಇವತ್ತಿನ ಚಿಂತನ. ಸರ್ವರು ಶರಣಾರ್ಥಿ.